ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ನಾನು ಅದನ್ನ ತಿನ್ನೋವರೆಗೂ ಕಾದಿಟ್ಕೊಂಡು ನಾನು ತಿಂದ ಮೇಲೆ ಆ ಅಪಾದೇನ ನಮ್ಮ ಅತ್ತಿಗೆ ಮೇಲೆ ಹೊರಿಸೋದಕ್ಕೆ ಈ ಪ್ಲಾನ್ ಮಾಡಿದ್ದೀರಾ ಅಲ್ವಾ? ಸರ್, ಇದೇ ನಡೆದಿತ್ತು. ಇರಿ ಸರ್ ಬರಿಬೇಡಿ. ಅಲ್ಲ ಕಣೋ, ಇಷ್ಟೆಲ್ಲ ಅಂದ್ಮೇಲೆ ಅವಳನ್ನೇ ನೀನು ಸಪೋರ್ಟ್ ಮಾಡ್ತಿದ್ಯಲ್ಲ. ನೋಡಿ ಸರ್, ಇದರಲ್ಲಿ ನಮ್ಮ ಅತ್ತಿಗೆದು ಯಾವ ತಪ್ಪು ಇಲ್ಲ. ಅವ್ರ ಮೇಲೆ ದ್ವೇಷ ತೀರ್ಸ್ಕೊಳಕ್ ಮಾಡಿರೋ ಪ್ಲಾನ್ ಇದು. ಇದೇ ಸತ್ಯ. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಸರ್. ನನ್ನ ಸ್ಥಿತಿನ ಮುಂದಿಟ್ಕೊಂಡು ಇವರೆಲ್ಲ ದೊಡ್ಡದಾಗಿ ಪ್ಲಾನ್ ಮಾಡಿದ್ದಾರೆ ಅನಿಸ್ತಿದೆ. ನಾನು ಈ ಸ್ಥಿತಿಲಿರುವಾಗ ನಮ್ಮ ಅಣ್ಣ ಅದಕ್ಕೆ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಅಯ್ಯೋ, ಅಂಥದ್ರಲ್ಲಿ ಅವ್ರಿಲ್ಲ ಅಂದ್ರೆ ಸರ್, ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಸರ್. ಡಾಕ್ಟರ್, ಈಗಲೇ ಮನೆಗೆ ಹೋಗ್ಬೇಕು. ನಿಮ್ಗೆ ಇನ್ನೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಇನ್ನೂ ಸರಿಯಾಗಿ ನಿಮ್ಮ ರಿಪೋರ್ಟ್ಸೇ ಬಂದಿಲ್ಲ. ಪರವಾಗಿಲ್ಲ ಸರ್, ನನ್ನ ಮನೇಲಿ ಎಲ್ಲ ನೋಡ್ಕೋತೀನಿ. ಮತ್ತೆ ಬಂದು ನಾನು ನಿಮ್ಮನ್ನ ಕನ್ಸಲ್ಟ್ ಮಾಡ್ತೀನಿ. ಡಾಕ್ಟರ್ ದಯವಿಟ್ಟು ನನ್ನನ್ನು ಡಿಸ್ಚಾರ್ಜ್ ಮಾಡಿ. ಅಶ್ವಿನ್, ಬೇಡ ಕಣೋ. ಅಮ್ಮ, ನಮ್ಮ ಅತ್ತಿಗೆ ಯಾವ ತಪ್ಪು ಮಾಡಿಲ್ಲ ಅಮ್ಮ. ಇದೆಲ್ಲ ನಮ್ಮ ಅತ್ತಿಗೆನ ಬಲಿ ಕೊಡಕ್ ಮಾಡ್ತಿರೋ ಪ್ಲಾನು. ಸರ್, ನಂಗಿದನ್ ಬಿಟ್ಟು ಬೇರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವಿನ್ ಹೊರಡ್ಬೋದು. ಸರಿ ಸರ್, ಹಾಗಾದ್ರೆ ನೀವು ಹೇಳಿದ್ದನ್ನೇ ಸ್ಟೇಟ್ಮೆಂಟ್ ಆಗಿ ತಗೋತೀನಿ. ನೋಡು ಅಶ್ವಿನ್, ನಮ್ ಕುಟುಂಬನೇ ನಾಶ ಮಾಡ್ಬೇಕು ಅಂತ ಅವಳು ಹೊರಟಿದ್ದಾಳೆ ಕಣೋ. ಅವಳನ್ನ ಹೀಗೆ ಬಿಟ್ರೆ ಮತ್ತೊಂದು ಅವಕಾಶಕ್ಕೆ ಕಾಯ್ತಾಳೆ ಕಣೋ. ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಸರಿ ಅಜ್ಜಿ, ನಾನು ಅದನ್ನು ಹೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಡೋದಾದ್ರೆ ನಮ್ಮಲ್ಲಿರೋ ಎಲ್ರ ಮೇಲೂ ಕಂಪ್ಲೇಂಟ್ ಕೊಡಬೇಕು. ವಿಷ ಯಾರು ಬೆರೆಸಿದ್ದಾರೆ ಅಂತ ಪೊಲೀಸರೇ ಕಂಡುಹಿಡಿತಾರೆ. ನಾವು ಅದಕ್ಕೇನೆ ಬೆರೆಸಿದ್ದಾರೆ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಸೊಸೆ, ಏನಿದು? ನಿನ್ನ ಮಗ ಮಾತಾಡ್ತಿರೋದು ನೋಡಿದ್ರೆ ನನ್ನ ಮೇಲೆ ಅವನು ಅನುಮಾನ ಪಡ್ತಾ ಇರೋ ರೀತಿ ಇದೆ. ಅಜ್ಜಿ, ವಿಚಾರಣೆ ಅಂತ ಬಂದ್ರೆ ಎಲ್ರೂ ಒಂದೇ. ಎಷ್ಟೇ ಆಗ್ಲಿ ನೀವು ಕೌರವ ಗುಂಪಿಗೆ ಸೇರಿದವರಲ್ವಾ? ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಫುಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ನೀವಿನ್ ಹೊರಡಿ. ಥ್ಯಾಂಕ್ ಯು ಸರ್. ಡಾಕ್ಟರ್, ದಯವಿಟ್ಟು ನನ್ನ ಡಿಸ್ಚಾರ್ಜ್ ಮಾಡಿ. ನನ್ನ ಮನೆಗೆ ಹೋದ್ರೇನೆ ಸರಿ ಹೋಗೋದು. ಅಶ್ವಿನ್, ಅಶ್ವಿನ್, ಅಲ್ಲ ಅಶ್ವಿನ್, ನನ್ನ ಮಾತು ಕೇಳಿ. ಇಲ್ಲ ಡಾಕ್ಟರ್, ನನ್ನ ಡಿಸ್ಚಾರ್ಜ್ ಮಾಡಿ. ನನ್ನ ಮನೆಗೆ ಹೋಗ್ಬೇಕು. ಡಾಕ್ಟರ್, ನನ್ನ ಮಗ ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು, ಬದಲಾಗಲ್ಲ. ಒಂದ್ ಕೆಲಸ ಮಾಡಿ, ನಾನು ಒಂದ್ ದಿನ ಕನ್ಸಲ್ಟೇಷನ್ ಕರ್ಕೊಂಡ್ ಬರ್ತೀನಿ. ನಿಮ್ ಜೊತೆ ಫೋನಲ್ಲಿ ಟಚ್ ಅಲ್ಲೂ ಇರ್ತೀನಿ. ಈಗ ದಯವಿಟ್ಟು ಡಿಸ್ಚಾರ್ಜ್ ಮಾಡಿ ಪ್ಲೀಸ್. ಸರಿ ಸರ್, ನಿಮ್ಮಿಷ್ಟ. ನಾನು ಡಿಸ್ಚಾರ್ಜ್ ಬರೀತೀನಿ. ಹಾ, ಸರಿ, ಸಮಾಧಾನ ಮಾಡ್ಕೋ. ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾನಲ್ಲ, ನಡೀರಿ ಹೋಗೋಣ. ನಡೀರಿ. ಅಮ್ಮ, ಅಶ್ವಿನ್, ನೀನ್ ಸುಧಾರ್ಸ್ಕೊ ಮಗ್ನೆ. ನೀನ್ ಮೊದ್ಲು ಹುಷಾರಾಗು. ಮೀನಾ? ಎಸ್ ಮೇಡಮ್. ಹೇಳಿ ಮೇಡಮ್. ಇನ್ನು 2 ಅವರ್ಸ್ನಲ್ಲಿ ಇವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಅರ್ಜುನ್ ಚಾಲೆಂಜ್ ಮಾಡಿ ಹೋದ್ರಲ್ಲ, ಎಲ್ಲಿ? ಇನ್ನೂ ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ವಲ್ಲ. ಇನ್ನು 10 ನಿಮಿಷ ಟೈಮ್ ಇರೋದು. ಅಷ್ಟರಲ್ಲಿ ಎಲ್ಲಿ ಬರಕ್ಕಾಗತ್ತೆ? ಪಾಪ, ಇನ್ನು ಎಲ್ಲೆಲ್ಲಿ ಯಾರ್ಯಾರ ಕಾಲಿಗೆ ಬಿದ್ದು ನನ್ನ ಹೆಂಡತಿಗೆ ಬೇಲ್ ಕೊಡಿ ಅಂತ ಬೇಡ್ಕೋತಿದನೋ ಏನೋ.
ಇವತ್ತೇನಾದ್ರೂ ಮಿಸ್ ಆದ್ರೆ ಸಾಟರ್ಡೆ ಸಂಡೇ 2 ದಿನ ನೀನ್ ನಮ್ ಕಸ್ಟಡಿನಲ್ಲೇ ಇರ್ಬೇಕಾಗತ್ತೆ. ನೀನು ಸೆಲ್ನಲ್ಲಿ ಒಬ್ಳೇ ಇರ್ಬೇಕು ಅಂತ ಯೋಚನೆ ಮಾಡ್ಬೇಡ. ನೋಡು, ನಿಂಗೆ ಕಂಪ್ನಿ ಕೊಡೋದಕ್ಕೆ ಸೊಳ್ಳೆ ತಿಗ್ನೆ ಎಲ್ಲ ಇದೆ. ಆಗಾಗ ಚೇಳುನೂ ಬರ್ತಾ ಇರುತ್ತೆ. ಅಷ್ಟೇ ಅಲ್ದೆ ರಾತ್ರಿ ಹೊತ್ನಲ್ಲಿ ದೆವ್ವಗಳ ಕಾಟ ಬೇರೆ ಇದೆ. ಅವು ನಿನಗೆ ನೈಟ್ ಹೊತ್ನಲ್ಲಿ ಜೋಗುಳ ಆಡಿ ನಿದ್ದೆ ಮಾಡಿಸುತ್ತೆ. ಮೇಡಮ್, ಇವಳು ಗಂಡ ಬೇರೆ CCTV ಇಟ್ಟಿದ್ದಾನೆ ಅಂತ ಹೇಳಿದ್ದಾನೆ. ಎಲ್ಲಿದೆಯೋ ಏನೋ, ಹುಷಾರು ಮೇಡಮ್. ಏಯ್, ಏನೇ ಹಾಗೆ ದುರ್ಗುಡ್ಕೊಂಡು ನೋಡ್ತಾ ಇದ್ಯಾ? ನಿನ್ ಗಂಡ ಬರೋಷ್ಟ್ರಲ್ಲಿ ನಮ್ PC ಅಶ್ವಿನ್ ಸ್ಟೇಟ್ಮೆಂಟ್ ತಗೊಂಡ್ ಬರ್ತಾನೆ. ಇವತ್ ರಾತ್ರಿನೇ ನಿನ್ನ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಿಸಿ ರಾತ್ರೋರಾತ್ರಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿಸ್ತೀನಿ. ಆಮೇಲೆ ನಿನ್ ಗಂಡ ಕೂಡ 2 ದಿನನೂ ನಿನ್ನ ನೋಡಕ್ಕಾಗಲ್ಲ. ನೀನಲ್ಲಿ ಹೋದ್ರೆ ಸಾಕು ಕಣೆ, ಅದು ನನ್ನ ಸ್ಟೇಡಿಯಂ. ಅಲ್ಲಿರೋರ್ಗೆ ಹೇಳಿ ನಿನ್ನ ಫುಟ್ಬಾಲ್ ಆಡಿಸ್ತೀನಿ ಕಣೆ. ಏನೇ, ನಿನಗ್ ಭಯನೇ ಆಗ್ತಾ ಇಲ್ವಾ? ಭಯನ ನನಗ? ನಾನು ಕ್ರಿಮಿನಲ್ ಲಾಯರ್ ಅರ್ಜುನ್ ಅವ್ರ ಹೆಂಡತಿ. ನನಗೆ ಯಾಕೆ ಭಯ? ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವರು ಬಂದೇ ಬರ್ತಾರೆ. ನಿಮ್ಮ ಮುಖಕ್ಕೆ ಮಸಿ ಬಳದೇ ಬಳಿತಾರೆ, ನೋಡ್ತೀರಿ. ಹುಷಾರು. ಸರ್, ಡಾಕ್ಟರ್ ಕರೀತಿದ್ದಾರೆ. ಬಂದೆ. ಕಲ್ಪನಾ, ಡಾಕ್ಟರ್ ಮೀಟ್ ಮಾಡ್ಬೇಕು. ಹಾ, ನಡ್ರಿ. 1 ನಿಮಿಷ. ನೀವು ಹೋಗಿ, ನಾನು ಕರ್ಕೊಂಡು ಹೋಗ್ತೀನಿ. ಓಕೆ ಮೇಡಮ್. ಅಶ್ವಿನ್, ಪೂಜಾ. ಪೂಜಾ? ಅಶ್ವಿನ್, ನಿನ್ಗೆ ಹೀಗಾಗಿದೆ ಅಂತ ಗೊತ್ತಾಗಿದ ತಕ್ಷಣ ಪಾಪ ಪೂಜಾ ಓಡ್ ಬಂದ್ಲು. ಆದ್ರೆ ಅತ್ತೆ ಯಶೋಧ ರಾಘವ ಇವಳನ್ನ ನೀನು ನೋಡಕ್ ಬಿಡ್ಲೇ ಇಲ್ಲ. ಪೂಜಾ, ಯಾಕಲ್ಲೇ ನಿಂತಿದ್ಯಾ? ಬಾ. ಸರಿ, ನೀವಿಬ್ರು ಮಾತಾಡ್ತಾ ಇರಿ. ಹಾ? ಪೂಜಾ, ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಯಾವತ್ತಿದ್ರೂ ನೀನೇ ನನ್ ಸೊಸೆ. ನಾನು ಯಾವತ್ತೂ ನನ್ನ ಮಕ್ಕಳ ಆಸೆಗೆ ಅಡ್ಡಿ ಬರಲ್ಲ. ಅವ್ರ ಆಸೆನೇ ನನ್ನ ಆಸೆ. ನನ್ನ ಮಕ್ಕಳು ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ಸರಿ, ನೀವಿಬ್ರು ಮಾತಾಡಿ. ಪೂಜಾ, ಪ್ಲೀಸ್ ಅಳ್ಬೇಡ. ನೋಡು, ನೀನು ನನ್ನ ಜೊತೆಲಿರೋವರೆಗೂ ನನಗೇನೂ ಆಗಲ್ಲ. ನಾನು ಆದಷ್ಟು ಬೇಗ ಹುಷಾರಾಗ್ತೀನಿ. ಅದು ಸರಿ, ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಅದು ಹಾಗಲ್ಲ ಪೂಜಾ. ಅವರೆಲ್ಲ ನಿನಗೆ ಅವಮಾನ ಮಾಡ್ತಾರೆ ಅಂತ ಗೊತ್ತು ತಾನೆ. ತನ್ನ ಜೀವನ ಉಳಿಸ್ಕೊಳಕ್ ಹೋರಾಡ್ತಿದೆ ಅಂತ ಗೊತ್ತಿದ್ಮೇಲೂ
ನಾನು ಹೇಗೆ ಆರಾಮಾಗಿರಕ್ಕಾಗತ್ತೆ? ನನಗೆ ಅವಮಾನ ಆದ್ರೂ ಪರವಾಗಿಲ್ಲ, ನೀನ್ ಬೇಗ ಹುಷಾರಾಗ್ಬೇಕು ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ನನ್ನಿಂದ ಅದು ಮಾತ್ರ ಮಾಡಕ್ ಸಾಧ್ಯ. ಐಮ್ ಸಾರಿ ಪೂಜಾ, ನನ್ನಿಂದ ನೀನು ತುಂಬಾ ಕಷ್ಟ ಅನುಭವಿಸ್ತಿದ್ಯಾ. ನೀನ್ ನನ್ ಜೊತೆ ಇರೋವರೆಗೂ ನನಗೆ ಯಾವ ಕಷ್ಟನೂ ಇಲ್ಲ ಅಶ್ವಿನ್. ಆದ್ರೆ ಅಜ್ಜಿಯನು, ರಾಘವ, ಯಶೋದ ಎಲ್ಲರೂ ಸೇರಿ ನಿನಗೀಗ ಆಗಿರೋದನ್ನ ಬಳಸ್ಕೊಂಡು ಸೇವಂತಿ ಅಕ್ಕನ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನಗ್ ತುಂಬಾ ಬೇಜಾರಾಗುತ್ತೆ ಅಶ್ವಿನ್. ಪೂಜಾ, ಸೇವಂತಿ ಅದಕ್ಕನ್ನ ಬಲಿಪಶು ಮಾಡಕ್ ಹೋಗಿ ಅರ್ಜುನಣ್ಣನ ಕೋಪನ ಕೆಣ್ಕಿದ್ದಾರೆ. ಆದ್ರೆ ಅವನ್ ಕೋಪದ ತೀವ್ರತೆ ಮನೇಲಿ ಹೇಗುರಿಯೋತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ ಪೂಜಾ, ಅಣ್ಣ ಹೇಗಾದ್ರೂ ಮಾಡಿ ನಮ್ಮ ಅದಕ್ಕೆನ ಕಾಪಾಡ್ತಾನೆ. ಆ ನಂಬಿಕೆ ನನಗಿದೆ. ಅದಕ್ಕೆ ವಿರುದ್ಧ ಸಂಚ್ ನಡೀತಿದೆ ಅಂತ ಗೊತ್ತಾಗೇನೆ ನಾನು ಬೇಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರ್ಲಿ ಅಶ್ವಿನ್. ಇಂಥ ಪರಿಸ್ಥಿತಿಯಲ್ಲಿ ನೀನ್ ಮನೆಗೆ ಹೋಗೋದು ನನಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ. ಪ್ಲೀಸ್ ಅಶ್ವಿನ್, ನೀನ್ ಇನ್ನೂ 1-2 ದಿನ ಇಲ್ಲೇ ಇದ್ದು ಟ್ರೀಟ್ಮೆಂಟ್ ತಗೋಬೋದಲ್ವಾ? ನನಗೇನೂ ಆಗಲ್ಲ, ನಾನು ಚೆನ್ನಾಗೇ ಇರ್ತೀನಿ ಪೂಜಾ. ನೀನ್ ಚೆನ್ನಾಗಿರ್ಬೇಕು ಅಶ್ವಿನ್. ನೀನ್ ಇಲ್ದೇ ಇರೋ ಒಂದ್ ಜೀವನನ ನನ್ ಕೈಲಿ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಆದ್ರೆ ನಾನಿಲ್ದೆ ನಿನ್ ಜೀವನ ಚೆನ್ನಾಗಿರತ್ತೆ ಅನ್ನೋದಾದ್ರೆ ನಾನ್ ನಿನ್ನ ದೂರ ಮಾಡ್ಕೊಳಕ್ಕೂ ತಯಾರಾಗಿದ್ದೀನಿ. ಪೂಜಾ, ಅಳ್ಬೇಡ ಪೂಜಾ. ಪೂಜಾ, ನನ್ ಮಾತ್ ಕೇಳು ಪೂಜಾ. ಅಳ್ಬೇಡ ಪೂಜಾ. ಏನಂತ ಮಾತಾಡ್ತೀಯ? ನಾನ್ ಯಾಕೆ ನಿನ್ನ ದೂರ ಮಾಡ್ಕೊಳ್ಳಿ ಹೇಳು? ಮೇಡಮ್, ರಾಜೇಗೌಡ್ರೆ, ಇವಳು ವಿರುದ್ಧವಾಗಿ ಅಶ್ವಿನ್ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ರಲ್ವಾ? ಮೇಡಮ್ ಅದು ವೆರಿ ಗುಡ್. ನೀವು ಸರಿಯಾದ ಸಮಯಕ್ಕೆ ತಂದಿದ್ದೀರಾ. ಮೀನಾ ಮೇಡಮ್, ಜಡ್ಜ್ ಮನೆಗೆ ಹೋಗ್ಬೇಕು, ಬೇಗ ವ್ಯವಸ್ಥೆ ಮಾಡು. ಸರಿ ಮೇಡಮ್. ಎಲ್ಲಿ ಆ ಫೈಲ್ ಕೊಡಿ. ಮೇಡಮ್, ಸ್ಟೇಟ್ಮೆಂಟ್ ತಗೊಳಕ್ ಆಗ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ? ನೀವು ಹೋಗೋಷ್ಟೊತ್ತಿಗೆ ಅಶ್ವಿನ್ ಸತ್ತೋಗಿದ್ನಾ ಹೇಗೆ? ಇಲ್ಲ ಮೇಡಮ್, ಅಶ್ವಿನು ಸೇವಂತಿ ಅವ್ರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡಲ್ಲ ಅಂತ ಹೇಳ್ದ. ಯಾಕೆ? ಸೇವಂತಿನ ಕಂಡ್ರೆ ಅವನಿಗೆ ಅಷ್ಟೊಂದು ಭಯನಾ? ಭಯ ಪಡ್ಬೇಡ, ನಾವಿದೀವಿ ಅಂತ ಹೇಳ್ಬೇಕಾಗಿತ್ತು. ಏನ್ ಹೇಳಿದ್ರು ಕೇಳಲಿಲ್ಲ ಮೇಡಮ್. ನಮ್ಮ ಅತ್ತಿಗೆ ಬಗ್ಗೆ ನನಗೆ ಗೊತ್ತು. ನಾನೇ ಸ್ಟೇಷನಿಗೆ ಬಂದು ನಮ್ಮ ಅತ್ತಿಗೆ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ದ. ಸರಿ, ನೀವಿನ್ ಹೋಗಿ. ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ನಿಮ್ಮನೆಯಲ್ಲಿ ಹೆಂಗಸರೆಲ್ಲ ನಿನ್ ವಿರುದ್ಧವಾಗಿದ್ದಾರೆ. ಅಶ್ವಿನ್ ಯಾಕೆ ನಿನ್ ವಿರುದ್ಧ ಹೇಳಿಕೆ ಕೊಡಲ್ಲ ಅಂತ ಹೇಳ್ತಿದ್ದಾನೆ? ಏಯ್, ಏನೇ? ನನ್ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನು ಸುಮ್ಮನೆ ನಿಂತಿದೀಯಾ? ಅಯ್ಯೋ ನಿನ್ನ! ಸರ್, ಏನ್ ಮಾಡ್ತಾ ಇದ್ದೀರಾ? ಕೈ ಬಿಡಿ ಸರ್. ಸರ್, ಕೈ ತೆಗೀರಿ. ಪ್ಲೀಸ್ ಬಿಡಿ ಸರ್. ಇದು ನನ್ನ ಇವರ ಸಮಸ್ಯೆ. ಎಲ್ರು ದೂರ ಹೋದ್ರೆ ಒಳ್ಳೇದು. ಮಿಸ್ಟರ್, ಇದು ಪೊಲೀಸ್ ಸ್ಟೇಷನ್. ಅದಕ್ಕೆ ಸುಮ್ಮನೆ ಇರೋದು. ಇಲ್ಲ ಅಂದಿದ್ರೆ ಸೇವಂತಿಗೆ ನೀವ್ ಏನೇನ್ ಕೊಟ್ಟು ಅದರ ಬಡ್ಡಿ ಸಮೇತ ವಾಪಸ್ ಕೊಡ್ತಾ ಇದ್ದೆ. ಪೊಲೀಸ್ ಸ್ಟೇಷನ್ಗೆ ಬಂದು ಡ್ಯೂಟಿಲಿರೋ ಪೊಲೀಸ್ ಮೇಲೆನೆ ಕೈ ಮಾಡ್ತಾ ಇದೀಯಲ್ಲೋ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಾಗತ್ತೆ. ಗೊತ್ತು ರೀ, ಬಿಕಾಸ್ ಐ ಆಮ್ ಎ ಕ್ರಿಮಿನಲ್ ಲಾಯರ್. ಚೆನ್ನಾಗಿ ಗೊತ್ತು ನನಗೆ.
ಎಷ್ಟೋ ಜನ ನಿಮ್ಗೆ ಹೆದರ್ಕೊಂಡು ಸುಮ್ಮನಿದ್ದಾರೆ. ನೋಡಿ, ಕೋರ್ಟಲ್ಲಿ ನನ್ನ ಮೇಲೆ ಕೇಸ್ ಹಾಕ್ತೀರಾ ಇಲ್ಲ ನಿಮ್ ಇಮೇಜ್ನ ಕಾಪಾಡ್ಕೋತೀರಾ ಅಂತ. ನೀನೇನ್ ಮಾಡ್ತೀಯ ಪಾಪ? ನೀನ್ ಹೋಗಿದ್ ಕೆಲ್ಸ ಏನೂ ಆಗಿಲ್ಲ, ಅದಕ್ಕೆ ಇಲ್ಲಿಗ್ ಬಂದು ನನ್ ಮೇಲ್ ಕೋಪ ತೋರಿಸ್ತಾ ಇದೀಯಾ? ಹಲೋ ಮಿಸ್ ಧನಲಕ್ಷ್ಮಿ, ಈ ಅರ್ಜುನ್ ಯಾವತ್ತು ಮುಂದೆ ಇಟ್ಟಿಯ ಜನ ಹಿಂದೆ ಇಡಲ್ಲ. ತಗೊಳ್ಳಿ, ಸೇವಂತಿಗೆ ಬೇಲ್. ಹೇಗೆ? ಸೇವಂತಿಗೆ ಬೇಲ್ ರೆಡಿ ಇದೆ. ಇದನ್ನ ತಗೊಂಡು ಸೇವಂತಿನ ನೀವೇ ರಿಲೀಸ್ ಮಾಡ್ತೀರಾ? ಇಲ್ಲ ನಾನೇ ಓಪನ್ ಮಾಡಿ ಕರ್ಕೊಂಡು ಹೋಗ್ಲಾ? ಮಾತಾಡಿ ಮಾತಾಡಿ, ತುಂಬಾ ಇಂಪಾರ್ಟೆಂಟ್ ಕಾಲ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಹೇಳಿ ಸರ್. ಸರ್, ನಾನು ಟಾರ್ಚರ್ ಕೊಟ್ಟಿಲ್ಲ ಸರ್. ಅಯ್ಯೋ, ಟಾರ್ಚರ್ ಕೊಡದೆ ನೀನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಹಾಗಂತ ಕಮಿಷನರ್ ಕೇಳ್ತಾ ಇದಾರೆ. ಸರ್, ಅವ್ರ ಮನೆಯವರೇ ನನಗೆ ಕಂಪ್ಲೇಂಟ್ ಕೊಟ್ಟರು ಸರ್, ಅದಕ್ಕೆ ನಾನು ಅರೆಸ್ಟ್ ಮಾಡಿದೆ. ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಓಕೆ. ನಾನು ನಿಮ್ಮನ್ನ ತುಂಬಾ ಸ್ಟ್ರಾಂಗ್ ಲೇಡಿ ಅಂತ ಅನ್ಕೊಂಡಿದ್ದೆ. ನಿಮಗೆ ಬಾಡಿ ಸ್ಟ್ರಾಂಗು, ಬೇಸ್ಮೆಂಟ್ ವೀಕು ಅಂತ ಗೊತ್ತಾಗಿದ್ದಿದ್ರೆ ನಾನು ಕಮಿಷನರ್ ಆಫೀಸರ್ಗೂ ಹೋಗ್ತಾ ಇರಲಿಲ್ಲ. ಇಲ್ಲೇ ಎಲ್ಲ ನಾನೇ ಕೆಲಸ ಮುಗಿಸ್ತಾ ಇದ್ದೆ. ಓಕೆ, ಈಗಲಾದ್ರೂ ನನ್ನ ಹೆಂಡತಿನ ರಿಲೀಸ್ ಮಾಡ್ತೀರಾ? ಮೀನಾ. ಎಸ್ ಮೇಡಮ್. ಒಂದ್ ನಿಮಿಷ. ಇವರಲ್ಲ, ನೀವು ತಾನೇ ನನ್ನ ಹೆಂಡತಿನ ಲಾಕಪ್ ಅಲ್ಲಿ ಹಾಕಿದ್ದು. ತಾವೇ ರಿಲೀಸ್ ಮಾಡಿದ್ರೆ ಒಳ್ಳೇದು. ಸರಿ ಬಿಡಿ, ಎಲ್ಲ ವಿಷಯನೂ ಕಮಿಷನರ್ ಸಾರೇ ಹೇಳಬೇಕು ಅಂದ್ರೆ ಅವರೇ ಹೇಳ್ತಾರೆ. ಸರ್, ಬೇಡ ಬೇಡ, ನಾನೇ ಓಪನ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಒಂದು ರೀತಿ ನೀವು ಮಾಡಿದ್ದು ಒಳ್ಳೇದೇ ಆಯಿತು. ನನ್ನ ಗಂಡನಿಗೆ ಇಷ್ಟೆಲ್ಲ ಬೆಲೆ ಇದೆಯಾ ಅಂತ ನನ್ನ ಹೆಂಡತಿಗೆ ಇನ್ನೂ ಒಂದು ಸ್ಟೆಪ್ಪು ನನ್ನ ಮೇಲೆ ಮರ್ಯಾದೆ ಜಾಸ್ತಿ ಆಯಿತು. ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್. ಸೇವಂತಿ, ಹೋಗೋಣವಾ? ಒಂದ್ ನಿಮಿಷ ಸರ್. ನಾನಾಗ್ಲೇ ಹೇಳಿದ್ನಲ್ಲ, ನನ್ ಗಂಡ ನನ್ನನ್ನ ಖಂಡಿತ ಬಿಡಿಸ್ಕೊಂಡು ಹೋಗೇ ಹೋಗ್ತಾರೆ ಅಂತ. ಏನ್ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ಈ ಕ್ಷಣದವರೆಗೂ ಅದೇ ನಂಬಿಕೆನಲ್ಲೇ ನಾನು ಬಾಳ್ತಾ ಇರೋದು. ಸೇವಂತಿ, ಅರ್ಥ ಆಗೋರ್ಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಾ ಹೋಗೋಣ. ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಪಡ್ಬೇಡ ಅರ್ಜುನ್. ಅವಳನ್ನ ಜಸ್ಟ್ ಬೇಲ್ ಮೇಲೆಯಿಂದ ನೀನು ಕರ್ಕೊಂಡು ಹೋಗ್ತಾ ಇದೀಯ ಅಷ್ಟೇ. ಇವಳಿಗೆ ಕೋರ್ಟಲ್ಲಿ ಜೀವಾವಧಿ ಶಿಕ್ಷೆ ಕೊಡ್ಸೋವರೆಗೂ ನನಗೆ ನೆಮ್ಮದಿನೇ ಇಲ್ಲ. ಈ ಕ್ಷಣದವರೆಗೂ ಇದು ಅನು ಕೇಸ್, ಆದ್ರೆ ಇನ್ನು ಮುಂದೆ ಇದು ನನ್ನ ಪರ್ಸನಲ್ ಕೇಸ್. ಈ ಸೇವಂತಿನ ಜೈಲಿಗೆ ಕಳಿಸ್ಲಿಲ್ಲ ಅಂತಂದ್ರೆ ನಾನಿನ್ನು ಮುಂದೆ ಯೂನಿಫಾರ್ಮೇ ಹಾಕಲ್ಲ.
ಅವಳನ್ನ ಜೈಲಿಗೆ ಕಳ್ಸೋಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಇನ್ನು ಮುಂದೆ ಪ್ರಾರಂಭ ಮಾಡ್ತೀನಿ. ಸರ್ ನಾವ್ ಇಲ್ಲಿಂದನೇ ಹಾಸ್ಪಿಟ್ಲ್ಗೆ ಹೋಗಿ ಅಶ್ವಿನ್ ಹೇಗಿದ್ದಾನೆ ಅಂತ ನೋಡ್ಕೊಂಡು ಹೋಗೋಣ ಸರ್. ಸೇವಂತಿ, ಎಲ್ರೂ ಎದುರುಕೊಂಡ ಹಾಗೆ ಅಶ್ವಿನ್ ಕೋಮಾ ಸ್ಟೇಜ್ಗೆ ಹೋಗಿಲ್ಲ, ಹುಷಾರಾಗಿ ಇದ್ದಾನೆ. ಸ್ವಲ್ಪ ಮೈನರ್ ಇಶ್ಯೂಸ್ ಇದೆ ಅಂತ ಡಾಕ್ಟರ್ ಹೇಳಿದ್ರು. ನಾವು ಮನೇಲಿ ಇಟ್ಟು ನೋಡ್ಕೋತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಅಶ್ವಿನ್ ಮನೇಲೇ ಇದ್ದಾನೆ, ಹೋಗೋಣ ಬಾ. ಮಾ ಸಾಕಮ್ಮ. ಅಯ್ಯೋ ಅಶ್ವಿನ್, ಇಷ್ಟಕ್ಕೆ ಸಾಕು ಅಂತಿದ್ಯಲ್ಲ. ಮಾ ಪ್ಲೀಸ್ ಸಾಕು ನಂಗೆ. ಅಶ್ವಿನ್, ನೀನ್ ಚೆನ್ನಾಗಿ ತಿಂದ್ರೆ ತಾನೇ ಬೇಗ ಹುಷಾರಾಗೋದು. ಡಾಕ್ಟ್ರು ನಿನ್ನ ಡಿಸ್ಚಾರ್ಜ್ ಮಾಡ್ತಿರ್ಲಿಲ್ಲ. ನೀನ್ ಹಠ ಮಾಡಿದಕ್ಕೆ, ಮನೇಲಿ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದಕ್ಕೆ ಕಳ್ಸಿದ್ದಾರೆ ಗೊತ್ತಾ. ನೀನ್ ನೋಡಿದ್ರೆ ಇಷ್ಟೇ ತಿನ್ ಸಾಕು ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಡಾಕ್ಟರ್ ಹತ್ರ ಹೋಗ್ತೀವಲ್ಲ ಚೆಕಪ್ಗೆ ಅಂತ, ನಿಮ್ ಮಗನ್ ಹೀಗ ನೋಡ್ಕೊಳ್ಳೋದು ಅಂತ ಬೈತಾರೆ. ಇವನ್ನ ಇಲ್ಲೇ ಅಡ್ಮಿಟ್ ಮಾಡಿ ಪೂರ್ತಿ ಹುಷಾರಾದ್ಮೇಲೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಇಲ್ಲೇ ಅಡ್ಮಿಟ್ ಮಾಡಿ ಅಂತ ಹೇಳಿ ಅಡ್ಮಿಟ್ ಮಾಡಿಸ್ಕೋತಾರೆ. ಹಾಗೆಲ್ಲ ಆಗ್ಬಾರ್ದು ಅಂದ್ರೆ ನೀನ್ ತಿನ್ಬೇಕು. ಮಾ ತಗೋ ತಿನ್ನು. ತಿನ್ಬೇಕು ಅಂದ್ರೆ ತಿನ್ಬೇಕು, ತಗೋ. ಸರಿ ಅಶ್ವಿನ್, ನೀನ್ ರೆಸ್ಟ್ ಮಾಡು. ನಾನು ಇದನ್ನ ಇಟ್ಬಿಟ್ಟು ಆಮೇಲೆ ನಿನಗೆ ಮಾತ್ರೆ ಕೊಡ್ತೀನಿ. ಸರಿ ಅಮ್ಮ.